ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ. ಸೊ ಗೈಸ್, ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಪಾಸ್ ಆ್ಯಂಡ್ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಸ್, ಈಗ ಆಲ್ರೆಡಿ 5 ಜನ ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್ ಅವರು, ಮೋಕ್ಷಿತಾ ಅವರು, ಆ್ಯಂಡ್ ಧನ್ರಾಜ್ ಅವರು, ಚೈತ್ರ ಕುಂದಾಪುರ್ ಅವರು, ಆ್ಯಂಡ್ ಗೌತಮಿ ಅವರು. ಸೊ ಈ 5 ಜನರಲ್ಲಿ ಯಾರು ಮನೆಗೆ ಹೋಗ್ತಾರೆ ನಿಮ್ಮ ಪ್ರಕಾರ? ಸೊ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನು ತುಂಬ ಕ್ವಶನ್ಗಳು ಏನೇನು ರೈಸ್ ಮಾಡಬೇಕು, ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಸ್, ಸೊ ಒಟ್ಟಿನಲ್ಲಿ ಗೈಸ್ ನಿಮ್ಗೆ ಏನು ಅನ್ಸುತ್ತೆ? ಯಾಕಂದ್ರೆ ಎಲ್ಲ ಟಫ್ ಕಂಟೆಂಟ್ಗಳೇ ಕಾಣಿಸ್ಕೊಂತಾ ಇರೋದು. ಸೊ ಚೈತ್ರ ಕುಂದಾಪುರ ಅವ್ರು ಹೋಗ್ತಾರೆ ಅಂತ ಅನ್ಕೊಂಡ್ರೆ ಆಲ್ರೆಡಿ ಅವ್ರಿಗೆ ಉತ್ತಮ ಸಿಕ್ಬಿಟ್ಟಿದೆ. ಆ್ಯಂಡ್ ನಿಮ್ಮ ಪ್ರಕಾರ ನಿನ್ನೆ ಉತ್ತಮ ಆ್ಯಂಡ್ ಕಳಪೆ ಯಾರಾಗಬೇಕಾಗಿತ್ತು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಇಷ್ಟು 5 ಜನಗಳು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರ್ದು ಕೂಡ ಡಮ್ಮಿ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಏನಿಲ್ಲ. ಆ್ಯಂಡ್ ಈ ವೀಕಲ್ಲೇ ಸ್ವಲ್ಪ ಕಷ್ಟ ಆಗುತ್ತೇನೋ, ಅಂದು ವೋಟಿಂಗ್ ಮುಖಾಂತರನೇ ಇದೆಲ್ಲ ಡಿಸೈಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಕೆಲವೊಂದು ಬಾರಿ ನಾವು ನೋಡಿದ್ದೀವಿ, ಕಲರ್ಸ್ ಕನ್ನಡದವರು ಸ್ವಲ್ಪ ವೋಟಿಂಗ್ ಬಿಟ್ಬಿಟ್ಟು TRPಗೋಸ್ಕರನೂ ಸೇವ್ ಮಾಡೋದನ್ನ ನಾವು ನೋಡಿದ್ದೀವಿ, ತುಂಬ ಸತಿ ನಾವು ನೋಡಿದ್ದೀವಿ. ಬಟ್ ಈ ಸತಿ ಆ ಥರ ಆಗೋದು ಬೇಡ. ಯಾಕಂತಂದರೆ ಎಲ್ಲರೂ ಕೂಡ 5 ಜನನೂ ಕೂಡ ನನಗೆ ಪರ್ಸ್ನಲ್ ಆಗಿ ನಮಗೂ ಕೂಡ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು. ಸೊ ಯಾರೇ ಆಗಿರ್ಬೋದು, ಲೈಕ್ ಮೋಕ್ಷಿತಾ ಅವರಾಗಿರ್ಬೋದು, ಇಲ್ಲಾಂತಂದರೆ ಚೈತ್ರ ಕುಂದಾಪುರ ಅವರಾಗಿರ್ಬೋದು. ಚೈತ್ರ ಕುಂದಾಪುರ ಅವ್ರು ಯಾಕೆ ಉಳಿಸ್ಕೊಳ್ಬೇಕು ಅಂತಂದರೆ ಅವ್ರದ್ದೊಂದು ಏನೋ ಒಂದು ಇದೇ ಗುರು. ಆ್ಯಕ್ಚುಲಿ ಅವ್ರು ಇಲ್ಲ ಅಂತಂದರೆ ಬಿಗ್ ಬಾಸ್ ನೋಡೋಕ್ಕೆ ಬೇಜಾರಾಗ್ಬಿಡುತ್ತೆ ನಮಗೆ. ಸೊ ಏನು ನನಗೆ ತುಂಬ ಕನ್ಫ್ಯೂಷನಲ್ಲಿದೆ. ಭವ್ಯ ಅವರು ಕೂಡ ಇದ್ದಾರೆ. ಭವ್ಯ ಅವರು ಆಲ್ರೆಡಿ ಟಾಸ್ಕಲ್ಲಿ ನೋಡಿ, ಆ್ಯಕ್ಚುಲಿ ಹೇಳಬೇಕು ಅಂದರೆ 5 ಜನದಲ್ಲಿ 4 ಜನ ಹುಡುಗರು, ಒಬ್ಬರೇ ಹುಡುಗಿ ಅಂತ ಬಂದರೆ ಸೊ ಅದು ನುಗ್ಗಬೇಕು ಅಂತಂದರೆ ಅದಕ್ಕೊಂದು ಧೈರ್ಯ ಬೇಕು ಗುರು ನಿನಗೆ. ಸೊ ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ ಮೋಕ್ಷಿತ್ ಅವರು ಕೂಡ ಇನ್ಕ್ಲೂಡಿಂಗ್ ಆಗ್ತಾರೆ, ಟಾಪ್ 6 ಲೈಕ್ ಟೈಪ್ ಇದಿರುತ್ತೆ ಅಂತ ಅಂದ್ಕೊಂಡ್ವಿ ಟಿಕೆಟ್ ಟು ಫಿನಾಲೆಯಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಕ್ಲೂಲೆಸ್ ಆಗಿಬಿಡ್ತಾರೆ ಲಾಸ್ಟ್ ರೌಂಡಲ್ಲಿ. ಬಟ್ ಟಾಪ್ 5 ಒಳಗಡೆ ನುಗ್ಗಿ ಒಂದು ಹುಡುಗಿ ಬರಬೇಕು ಅಂತಂದ್ರೆ ಅದಕ್ಕೊಂದು ಧೈರ್ಯ ಇರಲೇಬೇಕು ಗುರು. ಸೊ ನನಗೆ ಪರ್ಸನಲ್ ಹೌದು, ನೆನ್ನೆ ಪರ್ಫಾರ್ಮೆನ್ಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿ ಸೊ ಒಂದು ಸ್ವಲ್ಪ 2-3 ಸೆಕೆಂಡ್ಗಳಲ್ಲಿ ಜಸ್ಟ್ ಮಿಸ್ ಆಗಿದ್ದು. ಬಟ್ ಆಕ್ಚುಲಿ ಇಲ್ಲಿ 2 ಸೆಕೆಂಡಲ್ಲಿ ಮಿಸ್ ಆಗಿದ್ದು ಯಾರ್ದಪ್ಪ ಅಂತಂದ್ರೆ ತ್ರಿವಿಕ್ರಮ್ ಅವ್ರದ್ದು. ಅಂಡ್ ಹನುಮಂತುಗೆ ನೋಡಿ ಹೇಳ್ತಲ್ವಾ, ಎಲ್ಲೋ ಒಂದ್ ಕಡೆ ಒಳ್ಳೆಯವ್ರಿಗೆ ದೇವ್ರು ಒಂದ್ ಸ್ವಲ್ಪ ಲಕ್ ಕೊಡ್ತಾನೆ ಅಂತ ಹೇಳ್ತಾರೆ. 2ನೇ ಕೀಯಲ್ಲಿ ಅವ್ರಿಗೆ ಅನ್ಲಾಕ್ ಆಯ್ತು, ಬೇಗ 2ನೇ ಕೀಯಲ್ಲಿ ಅನ್ಲಾಕ್ ಆಯ್ತು, 2 ಸೆಕೆಂಡಲ್ಲಿ ಗೆಲ್ತಾರೆ. ಸೊ ಲೈಕ್ ಅದೊಂಥರ ಡೆಸ್ಟಿನಿ ಅಂತಾನೆ ಹೇಳ್ಬೋದು. ಸೊ ದೇವರು ಪಾಪ ಕೆಲವ್ರಿಗೆ ಆ ಒಳ್ಳೆ ಮನಸ್ಸಿರೋರಿಗೆ ಅದು ಕೊಟ್ಬಿಡ್ತಾರಂತೆ. ಸೊ ಅದು ಟಿಕೆಟ್ ಫಿನಲ್ಲಿ ಅವ್ರಿಗೆ ಸಿಕ್ತು. ಬಟ್ ಇಲ್ಲಿ ಹನುಮಂತ್ ಅವ್ರಿಗೆ ಒಂದೇ ಒಂದು ಸೆಟ್ ಬ್ಯಾಕ್ ನಾನು ಏನಂತ ಹೇಳ್ತೀನಿ. ಯಾಕೆಂತಂದ್ರೆ ಟಾಸ್ಕ್ ಅಂತ ಬಂದಾಗ 2 ವೀಕಲ್ಲೂ ಅವ್ರು ಟಾಸ್ಕ್ ಆಡೋಕ್ಕಾಗಲ್ಲ. 2 ವೀಕಿಗೂ ಕೂಡ ಅಲ್ಟಿಮೇಟ್ ಕ್ಯಾಪ್ಟನ್ ಇವ್ರು ಆ್ಯಕ್ಚುಲಿ. ಸೊ ಅದು ಗೊತ್ತಿರಲಿ ಗೈಸ್, ನೆಕ್ಸ್ಟ್ ವೀಕು ಮತ್ತು ಅದ್ರ ನೆಕ್ಸ್ಟ್ ವೀಕು ಎರಡು ವೀಕ್ಗೂ ಕೂಡ ಅಲ್ಟಿಮೇಟ್ ಕ್ಯಾಪ್ಟನ್ ಯಾರಪ್ಪ ಅಂತಂದರೆ ಅದು ಹನುಮಂತ್ ಅವರು. ಜಸ್ಟ್ ಬರೀ ಉಸ್ತುವಾರಿಗಳನ್ನ ಮಾಡಬೇಕಾಗಿರುತ್ತೆ. ಸೊ ನನಗೆಲ್ಲ ಒಂದು ಕಡೆ ಅದು ಕೂಡ ಸೆಟ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ನೀನು ಟಾಸ್ಕ್ ಆಡಿದಷ್ಟು ಕೂಡ ನಿನ್ನ ವ್ಯಕ್ತಿತ್ವ ನಿನ್ನ ಟಾಸ್ಕಲ್ಲಿ ತೋರಿಸ್ತಾ ಇರ್ತೀಯ ಕೆಲವೊಂದು ಬಾರಿ. ಸೊ ಅದು ಕೂಡ ಪ್ಲಸ್ ಆಗ್ತಾ ಹೋಗ್ತಾ ಇರುತ್ತೇನೋ. ಗೈಸ್ ನಿಮ್ಗೇನು ಅನ್ಸುತ್ತೆ? ಸೊ ಹನುಮಂತ್ ಅವರು ಆ ಟಿಕೆಟ್ನ ತೊಗೊಂಡಿದ್ದು ಎಷ್ಟು ಖುಷಿ ಇದೆ. ಆ್ಯಂಡ್ ಯಾರು ಟಾಪ್ 5 ವಿನ್ನರ್ ಆಗ್ಬೋದು ಆ್ಯಂಡ್ ಇವತ್ತು ಯಾರು ಎಲಿಮಿನೇಟ್ ಆಗ್ಬೋದು? ನನಗಂತೂ ಆ್ಯಕ್ಚುಲಿ ಈ ಪಂಚಾಯಿತಿ ಇದೆ ಗೊತ್ತಾ, ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಏನೇನು ಕ್ವಶನ್ ರೈಸ್ ಆಗ್ಬೋದು ಅಂದರೆ, ಒಂದು ಉಸ್ತುವಾರಿ ಬಗ್ಗೆ ರೈಸ್ ಆಗ್ಬೋದು, ಆ್ಯಂಡ್ ಇನ್ನೊಂದು ಬಂದು ಉಗ್ರಂ ಮಂಜು ಅವ್ರ ಬಗ್ಗೆ ರೈಸ್ ಆಗುತ್ತೆ ಕ್ವಶನ್. ಸೊ ಇವರಿಬ್ರು ಬಗ್ಗೆ ಪಾಯಿಂಟ್ಗಳನ್ನ ಯಾಕೆ ಅಂತಂದರೆ ಮೇನ್ ಥಿಂಗ್ ಉಸ್ತುವಾರಿಲಿ ಮೋಸ ನನಗೆಲ್ಲೋ ಕಾಣಿಸ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ತುಂಬ ಫೇವರಿಸಮ್, ಮೋಸ ಅನ್ನೋದಕ್ಕಿಂತ ಫೇವರಿಸಮ್ ಅನ್ನೋದು ಕಾಣಿಸ್ತು. ಸೊ ಆ ಫೇವರಿಸಮ್ಮು ಯಾಕೆ? ಎಸ್ಪೆಷಲಿ ರಜತ್ ಅಂತವರ ಒಳ್ಳೆ ಪಾರ್ಟಿಸಿಪೇಟ್ಗಳು, ಒಳ್ಳೆ ಕಂಟೆಸ್ಟೆಂಟ್ಗಳು, ಅವ್ರನ್ನ ನಾನು ಆನೆಸ್ಟಾಗಿ ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ. ಸೊ ಅವರು ಎಲ್ಲೋ ಒಂದು ಕಡೆ ಆ ಥರ ಮಾಡಿಬಿಟ್ಟಾಗ, ಇಲ್ಲ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರ್ಬೋದೇನೋ, ಅದು ಗೊತ್ತಿಲ್ಲ. ಸೊ ಅದು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಡಿಸೈಡ್ ಆಗಬೇಕು. ಆ್ಯಂಡ್ 2ನೇದು ಉಗ್ರಂ ಮಂಜು ಅವ್ರಿಗೆ ಅವರ ನಿನ್ನೆ ಆ್ಯಕ್ಚುಲಿ ಪಾಪ ಅನ್ಸ್ಬಿಡ್ತು ನನಗೆ ಉಗ್ರಂ ಮಂಜು ಅವ್ರು. ನಿಜ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಕಳಪೆ ಕೊಡಬೇಕಾದ್ರೆ ಇವತ್ತು ಲಿಟ್ರಲಿ ಲೈಕ್ ಏನೋ ಒಂಥರ ಬೇಜಾರು ಮಾಡ್ಕೊಂಡು ಕೂತಿದ್ದು. ಆ್ಯಂಡ್ ಇಲ್ಲಿ ಕಳೆದ ವೀಕಲ್ಲಿ ಫುಲ್ಲು ಲೈಕ್ ಏನೋ ಸಪ್ಪಗೆ ಕೂತಿದ್ದಾರೆ ಆ್ಯಕ್ಚುಲಿ. ಸೊ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಗೌತಮಿ ಅವರು ನನಗೆ ಕಳಪೆ ಕೊಟ್ಟು ನನಗೆ ಲಿಟ್ರಲಿ ಬೇಜಾರಾಯಿತು. ಯಾಕಂದರೆ ಗೌತಮಿ ಅವ್ರಿಗೆ ಒಂದು ಆಪರ್ಚುನಿಟಿ ಅನ್ನೋದಿತ್ತು. ನಾನು ಈಗ ಕುತ್ಕೊಂಡಿದ್ದೀನಿ, ನಾನು ಮಂಜುನ ಸೇವ್ ಮಾಡಿ ಟಾಸ್ಕ್ ಗೆದ್ದರೆ ನನಗೂ ಒಂದು ಏನೋ ಹೈಲೈಟ್ ಸಿಕ್ತಿತ್ತು. ಯಾಕಂದರೆ ಅವ್ರು ಹೀರೋ ಆಗಿಬಿಟ್ಟಿರೋರು, ಗೆಲ್ಸಿದ್ರೆ ನೀನು ಗೆಲ್ಲಿಸ್ತೆ ಬಿಡಮ್ಮ ಅಂತ ಹೇಳಿರೋರು. ಬಟ್ ಗೌತಮಿ ಅವರು ಅವ್ರನ್ನ ಗೆಲ್ಸೋದು ಕೂಡ ಸ್ವಲ್ಪ ಎಲ್ಲೋ ಕೆಳಗಡೆ ಮುಳುಗಿದ್ರು ಅಂತಾನೆ ಅನ್ಸುತ್ತೆ. ಬಟ್ ಅದನ್ನ ಅಟ್ಲೀಸ್ಟ್ ಅವರ ಗೆಳೆಯತನಕ್ಕೆ ಸಪೋರ್ಟಿವ್ ನಿಂತ್ಕೊಳ್ಬೇಕಾಗಿತ್ತು. ಪರವಾಗಿಲ್ಲ ಬಿಡಿ, ಸೋತ್ವಿ ಎಲ್ಲೋ ಏನು ಮಾಡೋಕ್ಕಾಗಲ್ಲ, ಜನಗಳು ನೋಡ್ತಾ ಇರ್ತಾರೆ, ನಮ್ಮ ಶ್ರಮ ನಾವು ಪಟ್ಟಿದ್ದೀವಿ ಅಂತ ಪಾಸಿಟಿವ್ ಅಂದ್ರೆ ನಿಮ್ಮಿಂದಲೇ ಸೋರ್ತಂಗಾಯ್ತು, ಕೇಳ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು ರೀಸನ್ ಕೊಡ್ತಾರೆ. ಆ ಪಾಯಿಂಟ್ ನ ಮನೆ ಜನಗಳೆಲ್ಲ ಎಡ್ಕೊಂಡ್ಬಿಟ್ರು. ತ್ರಿವಿಕ್ರಮ್ ಅವರು ಅದನ್ನೇ ಹೇಳ್ತಾರೆ. ಅಂಡ್ ನೀವು ಟಾಸ್ಕ್ ಆಡೋ ಇದರಲ್ಲಿ ಎಡವುದ್ರಿ ಅಂತ ಹೇಳ್ತಾರೆ. ಅಲ್ಲಿ ಯಾರಿಗೂ ಕೂಡ ಎಡವುದ್ರು ಅನ್ನೋದಕ್ಕಿಂತ ಅವರು ಯೋಚನೆ ಮಾಡಿದ ರೀತಿ ಬೇರೆ ಇತ್ತು. ಯಾಕಂದ್ರೆ ಗೌತಮಿ ಅವ್ರಿಗೆ ನೀರಾಗಲ್ಲ, ಸ್ವಿಮ್ಮಿಂಗ್ ಬರಲ್ಲ, ಆ ಥರ ಎಲ್ಲ ಥಿಂಕ್ ಮಾಡಿಬಿಟ್ಟು ಏನು ಮಾಡಿದ್ರು, ನಾನೇ ಒಳಗಡೆ ಇರ್ತೀನಿ, ನೀರು ತೊಗೊಂಬಂದು ಹಾಕೋ, ಪರವಾಗಿಲ್ಲ ನೀನು ಸೇವ್ ಮಾಡ್ತೀಯಾ ಅಂದರೆ ಸ್ಟ್ಯಾಮಿನಾ ನಿನ್ಗೀತೆ, ಭವ್ಯಂಗಿತ ನಿನ್ಗೆ ಸ್ಟ್ಯಾಮಿನಾ ಇದೆ, ನೀನು ನಾನು ಸೇವ್ ಮಾಡೇ ಮಾಡ್ತೀಯಾ ಅಂತ ಒಂದು ಕಾನ್ಫಿಡೆನ್ಸ್ನ ಇಟ್ಟರು.
ಬಟ್ ಇವರು ಆ ಕಾನ್ಫಿಡೆನ್ಸ್ನ ಉಳಿಸ್ಕೊಂಡು ಇಟ್ಸ್ ಓಕೆ ಸೋತ್ರೆ ಬೇಜಾರಾಗಿಲ್ಲ, ಬಟ್ ಸೋತ್ ಮೇಲೆ ಅವ್ರೊಂದು ಪ್ರಶಂಸೆ ಕೊಡ್ಬೇಕು, ಇಲ್ಲಿ ಬಿಡುಗಡೆ ಇಟ್ಸ್ ಓಕೆ ನಾವು ಚೆನ್ನಾಗಿ ಆಡಿದ್ದೀವಿ, ನೀನು ಇನ್ನೂ 2 ಲೈಕ್ ನೀರನ್ನ ಒಳಗಡೆ ಇಟ್ಕೊಂಡಿದ್ದೀರ, ನನಗೆ ಇನ್ನೂ ತುಂಬ ಖುಷಿ ಆಯಿತು, ಇಟ್ಸ್ ಓಕೆ ಪರವಾಗಿಲ್ಲ ಬಿಡು ಅಂತ ಹೇಳಿದಿದ್ರೆ ಸೊ ಜನಗಳ ಕಣ್ಣಿಗೆ ಹೀರೋ ಆಗಿ ಕಾಣಿಸಿರೋರು. ಬಟ್ ಈಗೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಅವ್ರು ಮಾತಾಡಿದ ರೀತಿ ಎಲ್ಲ ನೋಡ್ತಾ ಇದ್ದಾರೆ ಉಗ್ರ ಮಂಜು ಅವ್ರು ಹೀರೋ ಆಗ್ತಾ ಇದ್ದಾರೆ. ಗೈಸ್ ನಿಮ್ಗೇನು ಅನ್ಸುತ್ತೆ, ನಾವು ಮಾತಾಡಿದ ತಪ್ಪಿತ ಸರಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್ ಇದಾಗಿತ್ತು ಮೊದಲೇ ಪ್ರೊಮೋ ರಿವ್ಯೂ. ಈ ಪ್ರೊಮೋದಲ್ಲಿ ಅಂಥದ್ದೇನು ಪಾಯಿಂಟ್ಸ್ಗಳು ಇರಲಿಲ್ಲ. ಸೊ ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಇನ್ನೂ ಒಂದು ಪ್ರೊಮೋಗಳು ಬರುತ್ತೆ. ಸೊ ಕಿಚನ್ ಪಂಚಾಯತಿಲಿ ಏನೇನಾಗುತ್ತೆ ಅಂತ ಅದು ಕೂಡ ರಿವ್ಯೂ ಮಾಡ್ತೀವಿ. ಸಿಗೋಣ ಗೈಸ್ ಮುಂದಿನ ನೋಡೋದೇ, ಅಲ್ಲಿ ತನಕ ಬಾಯ್.